ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು ವಾಯುಪಡೆಯಲ್ಲಿ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ನಾನ್ ಕಮಾಂಡ್ ಅಂತ ಪ್ರತಿ ವರ್ಷನೂ ಕೂಡ ಸೊ ಈ ನೋಟಿಫಿಕೇಶನ್ ಅನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ನಮ್ಮ ಸಂಸ್ಥೆಯಿಂದ 2 ವಿದ್ಯಾರ್ಥಿಗಳು 2024ರ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ವಿದ್ಯಾರ್ಥಿ ಸೆಲೆಕ್ಷನ್ ಆಗಿದ್ದಾನೆ. ನೆಕ್ಸ್ಟ್ 2025ರಲ್ಲಿ ಕೂಡ ಒಂದು ವಿದ್ಯಾರ್ಥಿ ಸೆಲೆಕ್ಷನ್ ಆಗಿದ್ದಾನೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಎಕ್ಸಾಮ್ ಗಳನ್ನ ಕ್ರ್ಯಾಕ್ ಮಾಡಿಸಿದ್ವಿ, ಫಿಸಿಕಲ್ ಗಳನ್ನ ಕ್ರ್ಯಾಕ್ ಮಾಡಿಸಿದ್ವಿ. ಸೊ ಆಲ್ರೆಡಿ 2 ವಿದ್ಯಾರ್ಥಿಗಳು ನಾನ್ ಕಮಾಂಡೆಂಟ್ ಗೆ ಹುದ್ದೆಗಳಿಗೆ ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಸೊ ವಿದ್ಯಾರ್ಥಿಯನ್ನ ಯಾವ ತರ ಅರ್ಜಿಗಳನ್ನ ಸಲ್ಲಿಸಬೇಕು, ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟು ಅರ್ಜಿ ಕೂಡ ಪ್ರಾರಂಭವಾಗಿದೆ ಸರ್, ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ರಿ. ಸೊ ಇದಕ್ಕೆ ಯಾವುದೇ ಜಸ್ಟ್ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ, ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತಪ್ಪ ಅಂದ್ರೆ ನಿಮ್ದು ಒಂದೇ ದಿನದಲ್ಲಿ ಸೆಲೆಕ್ಷನ್ ಇರ್ತದ. ಸೊ ಒಂದೇ ದಿನದಲ್ಲಿ ನಿಮ್ದು ನೌಕರಿ ಆಗುತ್ತೋ ಇಲ್ಲೋ ಅನ್ನೋದು ಅಲ್ಲೇ ನಿಮ್ದು ಡಿಕ್ಲರೇಷನ್ ಆಗುತ್ತಾ. ಸೊ ನೋಡ್ಕೊಳ್ಬಹುದು ವಿದ್ಯಾರ್ಥಿಗಳೇ, ನಿಮ್ದು ಏನಾದ್ರು ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಹೈಟ್ ಬರ್ಲಿಲ್ಲಪ್ಪ ಅಂದ್ರೆ SSGD ಯಲ್ಲಿ ಹೈಟ್ ಬರ್ತಾ ಇಲ್ಲ, ಸೊ TR ಅಲ್ಲಿ ಕೂಡ ಹೈಟ್ ಬರ್ತಾ ಇಲ್ಲಪ್ಪ ಅಂದ್ರೆ ಸೊ ಇಂಥ ಅಪಾರ್ಚುನಿಟಿಗಳನ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಭ್ಯರ್ಥಿಗಳು. ನೋಡ್ಕೋಬಹುದು 152 ಸೆಂಟಿಮೀಟರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ಕರ್ನಾಟಕದಲ್ಲೇ ಇದೊಂದು ಇನ್ಫಾರ್ಮೇಶನ್ ಫ್ಯಾಕ್ಟರಿನೇ ಅನ್ಕೊಳ್ಬಹುದು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿ, ಸೊ ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ. ನಿಮ್ಮ ಸಪೋರ್ಟ್ ಇಂತ್ರ ನೀವು ಕೇಳುವಂತ ಕ್ವಶನ್ಸ್ ಗಳಿಂದ ಇನ್ನಷ್ಟು ನಾವು ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಗಿಂದ ಸೊ ಹುಮ್ಮಸ್ಸಾಗುತ್ತೆ. ಡೈಲಿ ನಾವು ಕೊಡುವಂತ ಮಾಹಿತಿಗಳನ್ನ ತಪ್ಪದೇ ನೋಡ್ತಾ ಹೋಗಿ ಅಭ್ಯರ್ಥಿಗಳ. ಸೊ ನಿಮ್ಗೆ ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ, ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ಸೊ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಯಾರೆಲ್ಲ ಅರ್ಜಿಗಳನ್ನ ಹಾಕಕ್ ಬರೋದಿಲ್ಲ. ಸೊ ಇದು ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ ಅಗ್ನಿವೀರ್ ವಾಯು ನಾನ್ ಕಮಾಂಡೆಂಟ್ ಅಂಡರ್ ಅಗ್ನಿಪಥ್ ಸ್ಕೀಮ್ ದಲ್ಲಿ ಬರ್ತಿರ್ತಕ್ಕಂಥದ್ದು. ಸೊ ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಇಂಟೇಕ್ 01/2027 2026ರಲ್ಲಿ ಕಂಪ್ಲೀಟ್ ಆಗಿ ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ. 2027ರ ಕಾಲ್ ಫಾರ್ಮ್ ಅನ್ನು ಮಾಡಿದರೆ ನೋಡ್ಬೋದು. ಸೆಲೆಕ್ಷನ್ ಇನ್ ದ ಇಂಡಿಯನ್ ಏರ್ಫೋರ್ಸ್ ನೋಡ್ಕೊಡ್ರಿ. ಇದರಲ್ಲಿ ಯಾವ ತರಪ್ಪ ಅಂದ್ರೆ ಸೊ ಇಲ್ಲಿ ಮೆರಿಟ್ ಬೇಸ್ ಮೇಲೆ, ಸೊ ಯಾವ ತರ ಮೆರಿಟ್ ಅಪ್ಪ ಅಂದ್ರೆ ಇದಕ್ಕೆ 10ನೇ ತರಗತಿ ಮೆರಿಟ್ ಅಂತ ಏನಿರೋದಿಲ್ಲ. ಸೊ ಜಸ್ಟ್ 10th ಪಾಸ್ ಆಗಿ ಸರ್ ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇದಕ್ಕೆ ಯಾವುದೇ ತರದಂತ ಮೆರಿಟ್ ಕೂಡ ಇರೋದಿಲ್ಲ ಅಭ್ಯರ್ಥಿಗಳೇ. ಸೊ ಪ್ರತಿಯೊಂದು ಅಭ್ಯರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ, ಚೆಕ್ ಮಾಡ್ಕೊಡ್ರಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಇಲ್ಲಿ ನೋಡ್ಕೊಡ್ರಿ, ಎಲಿಜಿಬಲ್ ಕ್ರೈಟೇರಿಯಾ ಅಂದ್ರೆ ನಿಮ್ಮ ಏಜ್ ಎಷ್ಟು ಬೇಕಾಗುತ್ತೆ ಸರ್, ವಯೋಮಿತಿ ಕೇಳ್ತಾ ಇದ್ರಲ್ಲ, ವಯೋಮಿತಿ ನೋಡ್ಕೊಡ್ರಿ ಎಷ್ಟಪ್ಪ ಅಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ನೋಡ್ಕೊಡ್ರಿ. ಇಲ್ಲಿ 1 ಜನವರಿ ಎಷ್ಟು ಓಕೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಡ್ರಿ. 1 ಜನವರಿ 2005ರಿಂದ ಹಿಡಿದು ಸೊ 1 ಜುಲೈ 2009 ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಅಂದ್ರೆ ನಿಮ್ದು 22 ಏಜ್ ಮಟನು ಕೂಡ ಇದರಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೋಡ್ಕೊಳ್ಬಹುದು ವಿದ್ಯಾರ್ಥಿಗಳೇ, ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಅಪ್ಲಿಕೇಶನ್ ಗಳನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಲಾಸ್ಟ್ ದಿನಾಂಕ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದ್ರೆ ಇದೇ ತಿಂಗಳ ಅಂದ್ರೆ 17ನೇ ತಾರೀಕಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರ್ತದ. ಸೊ ಇದು ಯಾವ ತರ ಹಾಕ್ಬೇಕಪ್ಪ ಅಂದ್ರೆ ಆಫ್ಲೈನ್ ಮುಖಾಂತರನೇ ಹಾಕ್ಬೇಕಾಗತ್ತ. ಅಂದ್ರೆ ನೀವು ಪೋಸ್ಟ್ ಮುಖಾಂತರನೇ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತ. ಸೊ ಇದು ಯಾವುದೇ ತರದಂತ ಆನ್ಲೈನ್ ಅರ್ಜಿ ಸಲ್ಲಿಸೋದಿರೋದಿಲ್ಲ. ನೀವು ಪೋಸ್ಟ್ ಮುಖಾಂತರನೇ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿಬಿಟ್ಟು ಸೊ ನೀವು ಯಾವ ಅಡ್ರೆಸ್ ಗೆ ಹಾಕ್ಬೇಕು ಅನ್ಕೊಂಡಿರಲ್ಲ ಸೊ ಅಡ್ರೆಸ್ ಗೆ ನೀವು ಪೋಸ್ಟ್ ಕಳಿಸಿದಾಗ ನಿಮ್ದು ಅಪ್ಲಿಕೇಶನ್ ಹೋಗಿ ಸಬ್ಮಿಟ್ ಆಗುತ್ತಾ. ಆಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತಾ. ಸೊ ಯಾವ ತರ ಫಾರ್ಮ್ ಅನ್ನ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ಸೊ ಪ್ರತಿಯೊಬ್ರು ಕೂಡ ನೋಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಸರ್ ಇವಾಗ ನಾನು ಪೋಸ್ಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಸೊ ಪೋಸ್ಟ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ಅಡ್ರೆಸ್ ಯಾವ್ದು ಹಾಕ್ಬೇಕು, ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಯಾವ್ದು, ವೇಕೆನ್ಸಿಗಳು ಎಲ್ಲೆಲ್ಲಿ ಇದಾವೆ ನೋಡ್ಕೋಬಹುದು. ಸೊ ಇಲ್ಲಿ ನೋಡ್ಕೊಡಿ, ಸೀರಿಯಲ್ ನಂಬರು, ಪ್ಲೇಸ್ ಓಕೆ ಬೆಂಗಳೂರು ಆದ್ರೂ ಹಾಕೋಬಹುದು, ನ್ಯೂ ಡೆಲ್ಲಿ ಆದ್ರೂ ಹಾಕೋಬಹುದು. ಡಿಫ್ರೆಂಟ್ ಅಪಾಯಿಂಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಪೋಸ್ಟಲ್ ಅಡ್ರೆಸ್ ಕಮಾಂಡೆಂಟ್ ಅಷ್ಟೇ, ಏರ್ಫೋರ್ಸ್ ಯಮ್ಲೂರ್ ಪೋಸ್ಟ್ ವಿಂಡ್ ಟನಲ್ ರೋಡ್ ಬೆಂಗಳೂರು ಕರ್ನಾಟಕ 560037. ಸೊ ಈ ಅಡ್ರೆಸ್ಸಿಗೆ ನೀವು ಕಳಿಸಬಹುದು. ಇಲ್ಲ ಸರ್ ನಾನು ಈ ಅಡ್ರೆಸ್ಸಿಗೂ ಕೂಡ ಕಳಿಸಬಹುದು, ಇಲ್ಲ ಅಂದ್ರೆ ಈ ಅಡ್ರೆಸ್ಸಿಗೂ ಕೂಡ ಕಳಿಸಬಹುದು. ನೀವು ಎಲ್ಲಿ ಬೇಕಾದಲ್ಲಿ ಕೂಡ ನೀವು ಕಳಿಸಬಹುದಾಗಿರ್ತದ. ಸೊ ಇದು ಡ್ರಾಪ್ ಬಾಕ್ಸ್ ಲೊಕೇಶನ್ ಅಂದ್ರೆ ಯಾವ ಲೊಕೇಶನ್ ಅಪ್ಪ ಅಂದ್ರೆ ನೀವೇನಾದ್ರೂ ಡೈರೆಕ್ಟ್ ಅಲ್ಲೇ ಹೋಗಿ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ಸೊ ನೀವು ಅಲ್ಲೇ ಹೋಗಿ ಕೂಡ ಹಾಕ್ಬಹುದು. ಇಲ್ಲ ನಾನು ಪೋಸ್ಟ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಇದು ಅಡ್ರೆಸ್ ಬರೀಬೇಕಾಗತ್ತ. ಟು ಅಡ್ರೆಸ್ ಅನ್ನ ನೀವು ಇದನ್ನ ಬರೀಬೇಕಾಗತ್ತ. ಫ್ರಾಮ್ ಅಡ್ರೆಸ್ ನಿಮ್ದು ಬರೀರಿ,
ಟು ಅಡ್ರೆಸ್ ಅನ್ನ ಇದಕ್ಕೆ ಬರೋದಕ್ಕೆ ನೀವು ಕಳಿಸಬಹುದು. ಬೆಂಗಳೂರಿಗೆ ಹಾಕೋರು ಬೆಂಗಳೂರು ಕಳಿಸಬಹುದು, ನ್ಯೂ ಡೆಲ್ಲಿ ಹಾಕೋರು ನ್ಯೂ ಡೆಲ್ಲಿ ಕಳಿಸಬಹುದು. ನೆಕ್ಸ್ಟ್ ವೇಕೆನ್ಸಿ ಸ್ಟ್ರೀಮ್ ಅಲ್ಲಿ ಯಾವ್ದಾವ್ದು ಇದೆಪ್ಪ ಅಂದ್ರೆ ಹಾಸ್ಪಿಟಾಲಿಟಿ ಮತ್ತು ಹೌಸ್ ಕೀಪಿಂಗ್ ಇದೆ, ಹಾಸ್ಪಿಟಾಲಿಟಿ ಮತ್ತು ಹೌಸ್ ಕೀಪಿಂಗ್ ಇದೆ. ಸೊ ಎಲ್ಲದರಲ್ಲಿ ಕೂಡ ಆಲ್ಮೋಸ್ಟ್ ಇದಾವೆ. ಸೊ ಇಲ್ಲ ಸರ್ ನಾನು ಬೇರೆ ಕಡೆ ಕಳಿಸ್ಬೇಕಂತ ಮಾಡಿದೀನಿ, ಓಕೆ ಇಲ್ಲಿ ನೋಡ್ಕೋ. ಸೊ ಸಾಕಷ್ಟು ನಿನ್ಗೆ ಎಲ್ಲಿ ಬೇಕಾದಲ್ಲಿ ಮುಂಬೈ ಆಯ್ತು, ಸೊ ಸಾಕಷ್ಟು ಅಡ್ರೆಸ್ಗಳಿದಾವೆ. ನೀ ಎಲ್ಲಿ ಬೇಕಾದಲ್ಲಿ ವೇಕೆನ್ಸಿಗಳನ್ನ ನೋಡ್ಕೊಂಡ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಬೆಂಗಳೂರು ಅಂತ ಸಲ್ಲಿಸಂತಿಲ್ಲ, ನಮ್ಮ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದೆಲ್ಲಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಇಬ್ರು ಕೂಡ ಬೆಂಗಳೂರಲ್ಲೇನೆ ಸೆಲೆಕ್ಷನ್ ಆಗಿದ್ರು. ಸೊ ಬೆಂಗಳೂರಲ್ಲೇ ಫಸ್ಟ್ ಗೆ ಅರ್ಜಿಗಳನ್ನ ಸಲ್ಲಿಸಿದ್ರು. ಓಕೆ, ಸೊ ಕೇವಲ ಎಕ್ಸಾಮಿಗೆ 30 ಕ್ವಶನ್ಸ್ ಇರ್ತಾವ, 30 ಮಾರ್ಕ್ಸ್ ಇರುತ್ತೆ ಅಭ್ಯರ್ಥಿಗಳೇ. ಎಷ್ಟು? 30 ಕ್ವಶನ್ಸ್ 30 ಮಾರ್ಕ್ಸ್. ಓಕೆ, ನೋಡ್ಕೊಡ್ರಿ ಯಾವ ತರಪ್ಪ ಅಂದ್ರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಏನು? ಜನರಲ್ ಇಂಗ್ಲಿಷ್ ಅಂದ್ರೆ 10ನೇ ತರಗತಿ ಬೇಸ್ ಮೇಲೆನೆ ಇರ್ತದ. ಅಂದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ 15 ಕ್ವಶನ್ಸ್ ಇರ್ತಾವ. ಎಷ್ಟು? 15 ಕ್ವಶನ್ಸ್. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 5. ಎಷ್ಟು? ಮಿನಿಮಮ್ ಪಾಸ್ ಆಗ್ಬೇಕಾದ್ರೆ 5 ಮಾರ್ಕ್ಸ್ ಗಳನ್ನ ತಗೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಜನರಲ್ ನಾಲೆಜ್ ಅಂದ್ರೆ ಜನರಲ್ ನಾಲೆಜ್ ಇದು 10th ಬೇಸ್ ಮೇಲೆನೆ ಇರುತ್ತೆ. ಇದು ಕೂಡ 15 ಕ್ವಶನ್ಸ್. ಪಾಸ್ ಆಗೋಕೆ 5 ಮಾರ್ಕ್ಸ್ ಗಳನ್ನ ತಗೊಳ್ಬೇಕಾಗುತ್ತೆ. ಸೊ ಮಿನಿಮಮ್ ಬಂದ್ಬಿಟ್ಟು ನಿಮ್ಗೆ ಟೋಟಲಿ 30 ಮಾರ್ಕ್ಸ್ ಇಂದ ಇರ್ತದೆ. 15 ಮಾರ್ಕ್ಸ್ ಅನ್ನ ನೀವು ಕಡ್ಡಾಯವಾಗಿ ತಗೊಳ್ಳೇಬೇಕಾಗುತ್ತ. ಫಸ್ಟ್ 1ನೇ ಟೆಸ್ಟ್ ಅನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಸೊ ನೀವು 15 ಮಾರ್ಕ್ಸ್ ಗಳನ್ನ ತಗೊಳ್ಳೇಬೇಕಾಗುತ್ತ. ಈ ಎಕ್ಸಾಮಿಗೆ ಯಾವುದೇ ತರದಂತ ನೆಗೆಟಿವ್ ಕೂಡ ಇರೋದಿಲ್ಲ ಅಭ್ಯರ್ಥಿಗಳೇ, ಪ್ರತಿಯೊಬ್ರು ಕೂಡ ಅಟೆಂಡ್ ಮಾಡಬಹುದು. ಸೊ ಇದಕ್ಕೆ 100% ಹೇಳ್ತಾ ಇದೀನಿ, ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರಿಪ್ಪ ಅಂದ್ರೆ ಸಾಧ್ಯತೆ ಇರ್ತದ. ಸೊ ಆಗ್ಲೇಬೇಕು, ಏರ್ಫೋರ್ಸ್ ಅನ್ನ ಆಗ್ಲೇಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಸೊ ನೀವು ನಮ್ಮ ಹತ್ರ ಬಂದು ಕೂಡ ಕೋಚಿಂಗ್ ತಗೊಂಡ್ರು ಕೂಡ ನಾವು ಅದ್ರ ಬಗ್ಗೆ ಕೋಚಿಂಗ್ ಕೊಡ್ತೀವಿ. ಸೊ ಅದೇ ಸಿಲೆಬಸ್ ಅನ್ನ ನಿಮ್ಮ ಕ್ಲಾಸಸ್ ಗಳನ್ನ ತಗೋತೀವಿ. ಆರಾಮ್ಸಾಗಿ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮುಂದಿನ ಪ್ರೊಸೆಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಅವತ್ತಿನ ದಿನಾನೇ ಎಕ್ಸಾಮ್ ಪಾಸ್ ಆದ ತಕ್ಷಣ ನಿಮ್ಮ ಫಿಸಿಕಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಎಷ್ಟಿರ್ಬೇಕಂತಂದ್ರೆ ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತಾ. ಎಷ್ಟು? 152 ಪುರುಷ ಅಭ್ಯರ್ಥಿಗಳು 152 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಡ್ರಿ 1600 ಮೀಟರ್ ಅಂದ್ರೆ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ನಿಮ್ದು ರನ್ನಿಂಗ್ ಇರ್ತದ. ಎಷ್ಟು ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೇಕಂದ್ರೆ 7 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ಬೇಕಂತ ಆರಾಮ್ಸಾಗಿ ಕ್ಲಿಯರ್ ಮಾಡಬಹುದು. ಅಗ್ನಿವೀರ್ ಆರ್ಮಿನೇ 6 ನಿಮಿಷ 15 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡ್ತೀರ ಅಂದ್ರೆ ಸೊ ಇದನ್ನು ನಿಮ್ಗೇನು ಟಫ್ ಅಲ್ಲ, ಆರಾಮ್ಸಾಗಿ ನೀವು ಇದನ್ನ ಕ್ಲಿಯರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇದ್ರಲ್ಲಿ ಏನಿರ್ತದ ಫಿಸಿಕಲ್ ಟೆಸ್ಟ್ ನಲ್ಲಿ ಸೊ ನೋಡ್ಕೊಡ್ರಿ 10 ಪುಷಪ್ಸ್ ಇರ್ತಾವ. ಎಷ್ಟು? 10 ಪುಷಪ್ಸ್ ಇರ್ತಾವು. 1 ನಿಮಿಷದಲ್ಲಿ ಹೊಡಿಬೇಕಾಗುತ್ತೆ. ಎಷ್ಟು? 10 ಪುಷಪ್ಸ್ ಅನ್ನ 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ 10 ಸಿಟಪ್ಸ್ ಅಂದ್ರೆ ಸಿಟಪ್ಸ್ ಗಳನ್ನ 10 ಸಿಟಪ್ಸ್ ಗಳನ್ನ 1 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ 20 ಸ್ಕ್ವಾಟ್ಸ್ ಗಳನ್ನ 1 ನಿಮಿಷದಲ್ಲಿ ನೀವು ಇದನ್ನ ಕ್ಲಿಯರ್ ಮಾಡ್ಲೇಬೇಕಾಗುತ್ತಾ. ಸೊ ಇಷ್ಟು ನಿಮ್ಮ ಫಿಸಿಕಲ್ ಟೆಸ್ಟ್ ಇರ್ತದ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಏನೂ ಕೂಡ ಇರೋದಿಲ್ಲ. ಆರಾಮ್ಸಾಗಿ ಪ್ರತಿಯೊಂದು ಅಭ್ಯರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಅರ್ಜಿ ಸಲ್ಲಿಸಿಲ್ಲಪ್ಪ ಅಂದ್ರೆ ಯಾವ ತರ ಹಾಕ್ಬೇಕನ್ನೋದು ಕೂಡ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ, ಇದು ನಿಮ್ಮ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಆಗಿರ್ತದ. ಸೊ ಇಲ್ಲಿ ನೋಡ್ಕೊಡ್ರಿ ಅಪ್ಲಿಕೇಶನ್ ಫಾರ್ಮ್ ಈ ತರ ಫಿಲ್ಅಪ್ ಮಾಡಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ರೂಲ್ ನಂಬರ್ ಅನ್ನ ಏನೂ ಕೂಡ ಹಾಕಕ್ ಹೋಗ್ಬೇಡಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರು ಕೂಡ ಏನು ಹಾಕಕ್ ಹೋಗ್ಬೇಡಿ. ನೆಕ್ಸ್ಟ್ ನಿಮ್ ಸ್ಟ್ರೀಮ್ ಆಫ್ ಲೈಟ್ ಯಾವ್ದು ಹಾಸ್ಪಿಟಾಲಿಟಿ ಹಾಕ್ತಿದ್ರೆ ಹಾಸ್ಪಿಟಾಲಿಟಿ, ಹೌಸ್ ಕೀಪಿಂಗ್ ಆಗ್ತಿದ್ರೆ ಹೌಸ್ ಕೀಪಿಂಗ್. ನೆಕ್ಸ್ಟ್ ನೇಮ್ ಆಫ್ ಅಪ್ಲಿಕೆಂಟ್, ನಿಮ್ಮ ನೇಮ್ ಯಾವ ತರ ಫಿಲ್ಅಪ್ ಮಾಡಂದ್ರೆ ಆಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಯಾವ ತರ ನೇಮ್ ಇದೆಯಲ್ಲ ಅದೇ ತರನಾಗಿ ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಅದು ಕ್ಯಾಪಿಟಲ್ ಲೆಟರ್ ಏನ ಫಿಲ್ಅಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರು. ನೆಕ್ಸ್ಟ್ ಆದಾದ ನಂತರ ನೋಡ್ಕೋಬಹುದು ಪ್ರತಿಯೊಂದು ಅಟ್ಯಾಚ್ಮೆಂಟ್ ನಿಮ್ದು ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯಲ್ಲ ಅದೇ ತರನಾಗಿ ಫಾದರ್ ನೇಮ್ ಆದ ನಂತರ ಫಾದರ್ ಏನ್ ಮಾಡ್ತಾರೆ ವರ್ಕ್ ಏನ್ ಮಾಡ್ತಾರೆ. ನೆಕ್ಸ್ಟ್ ಮದರ್ ನೇಮು. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ ಆದ್ಮೇಲೆ ನೋಡ್ಕೋಬಹುದು ಸೊ ಏನೇನ್ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ಇದರಲ್ಲಿ ನ್ಯಾಷನಾಲಿಟಿ ಆಯ್ತು. ನೆಕ್ಸ್ಟ್ ಮೆರಿಟಲ್ ಸ್ಟೇಟಸ್, ನಿಮ್ ಮ್ಯಾರೇಜ್ ಆಗಿದೆಯೋ ಅಲ್ಲೋ, ಸೊ ಬಾಡಿ ಡೇಟಾ ಇದೆಯಲ್ಲೋ, ನಿಮ್ಮ ಅಡ್ರೆಸ್ ಆಯ್ತು. ನೆಕ್ಸ್ಟ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಅಭ್ಯರ್ಥಿಗಳೇ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಂತ ರೆಡಿ ಆಗಿದ್ರೆ ಇಲ್ಲ ಸರ್ ನಾನು ಈ ಸರಿ 2026-27ರಲ್ಲಿ ನಾನು ಕೂಡ ಏರ್ಫೋರ್ಸ್ ನಾನ್ ಕಾಂಬಾಟೆಂಟ್ ಸೆಲೆಕ್ಷನ್ ಆಗ್ಲೇಬೇಕು ಅನ್ಕೊಂಡಿದ್ಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗೆಲ್ಲ ಕಂಪ್ಲೀಟ್ ಆಗಿ ಇದನ್ನ ಫಿಲ್ಅಪ್ ಮಾಡಿಬಿಟ್ಟು ಪೋಸ್ಟ್ ಮುಖಾಂತರ ಯಾವ ತರ ಕಳಿಸ್ಬೇಕು ಅಂತ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನು ಹಾಕಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ನೆಕ್ಸ್ಟ್ ಅಂತಂದ್ರೆ ಸೊ ಫಾರ್ಮ್ ಫಿಲ್ಅಪ್ ವಿಡಿಯೋ ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕಿದ್ರಪ್ಪ ಅಂದ್ರೆ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿದ್ದಾರೆ, ಸೊ ಹಾಕೋಕ್ ರೆಡಿ ಇದಾರೆಪ್ಪ ಅಂದ್ರೆ
ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಇಷ್ಟು ಅಭ್ಯರ್ಥಿಗಳಿಗೆ ನಾನು ಇನ್ಫಾರ್ಮೇಶನ್ ಕೊಡಬೇಕು, ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ಇವ್ರಿಗೆ ಸೆಲೆಕ್ಷನ್ ಮಾಡ್ಬೇಕಂತ ಹೇಳಿ ನನಗೂ ಕೂಡ ಒಂದು ಕ್ಲಿಯರಿಟಿ ಆಗಿ ಸಿಗ್ತದ. ಕಮೆಂಟ್ ಹಾಕೋದನ್ನ ಮರ್ಯಾಕ್ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನಾದ್ರು ಬೇಕಾಗಿತ್ತು ನೋಡ್ಬೇಕು, ಅದನ್ನು ಕೂಡ ಕಂಪ್ಲೀಟ್ ಆಗಿ ಹಾಕಿ ಫಾರ್ಮ್ ಫಿಲ್ ಅಪ್ ಮಾಡಿ. ಈ ಸರಿ ಆರ್ಡರ್ ಕಾಪಿ ನಿಮ್ ಪೋಸ್ಟ್ ಆಫೀಸ್ಗೆ ಅಡ್ಮಿಟ್ ಕಾರ್ಡ್ ಬಂದು ಆರ್ಡರ್ ಕಾಪಿನೂ ಕೂಡ ಮನೆಗೇನೆ ಬರ್ತದ. ಸೊ ಆಫ್ಲೈನ್ ಮುಖಾಂತರನೇ ಎಕ್ಸಾಮ್ ಇರ್ತದ. ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತದೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇದು ಎಕ್ಸಾಮ್ ಇರೋದಿಲ್ಲ. ಅಭ್ಯರ್ಥಿಗಳೇ, ನೀವು ಯಾವ ಪೋಸ್ಟ್ಗೆ ಅಡ್ರೆಸ್ ಹಾಕಿರ್ತಿಲ್ಲ, ಸೊ ಅಲ್ಲಿಗೆ ಹೋಗಿ ನಿಮ್ಮ ಎಕ್ಸಾಮ್, ಫಿಸಿಕಲ್ ಎಲ್ಲನೂ ಕೂಡ ಮೆಡಿಕಲ್ ಟೆಸ್ಟ್ ಅಲ್ಲೇನೆ ಇರ್ತದ. ಆರಾಮ್ಸಾಗಿ ನೀವು ಪಾಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಫಾರ್ಮ್ ಫಿಲ್ ಅಪ್ ಅನ್ನ ಯಾವ ತರ ಫಿಲ್ ಅಪ್ ಮಾಡಬೇಕು, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.